ಯಾರನ್ನ ನಂಬಬೇಕು ಬಿಡಬೇಕು, ಯಾವುದು ಕತೆ ಕಟ್ಟುಕತೆ ನಂಬಕ್ಕಾಗ್ತಿಲ್ಲ ಮಚ್ಚ. ಕೊಲೆ ಮಾಡಿರೋದು ಯಾರು ಅಂತ ಗೊತ್ತಾಗ್ಬೇಕಲ್ಲ. ಏನ್ ಮಾತಾಡ್ತಾ ಇದ್ದೀರಾ? ಕೊಲೆನಾ? ಕರ್ಣ ಕೊಲೆ ಮಾಡಿರೋದು ನಿಜ, ಆದರೆ ಮಾಡಿಸಿದ್ ನೀನು. ನೀವು ಅಷ್ಟು ಈಸಿಯಾಗಿ ಸಾಯಲ್ವಂತೆ. ತುಂಬಾ ಕೇಳ್ಪಟ್ಟಿದ್ದೀನಿ ನಿಮ್ ಬಗ್ಗೆ. ಅರ್ಜುನ್ ಅಲ್ಲಲ್ಲ, ಮಿಸ್ಟರ್ ವಿಕ್ರಮ್ ಜ್ಯೋತಿ. ನಿನ್ನಂತ 100 ಜನನ ಹೊಡೆದಾಕಿದ್ದೀನಿ. ಇಷ್ಟೇಳು ನಾಳೆ ಬೆಟ್ಟನೇ ನುಡ್ಕೊಂಡು ಬರ್ತಾ ಇದ್ದೆ. ಸಾಧ್ಯ ಆದರೆ ಬಲೆ ಬೀಸು. ಒಂದು ಕತೆ ಹೇಳ. ಶ್ರೀಕೃಷ್ಣ ಅರ್ಧ ಕನಸು ಅರ್ಧ ಎಚ್ಚರ ಇದ್ದಾಗ ಜರ ಅನ್ನೋ ಬೇಟೆಗಾರ ಪಕ್ಷಿ ಅಂತ ತಿಳ್ಕೊಂಡು ಕೃಷ್ಣನ ಬೇಟೆಗೆ ಓಡದ್ನಂತೆ. ಹಾಗೆ ಕೃಷ್ಣನ ಜೀವ ಹೋಯ್ತಂತ ಗೊತ್ತು. ಆದರೆ ಈ ಜರ ಯಾರಂತ ಗೊತ್ತಾ? ತ್ರೇತಾಯುಗದಲ್ಲಿ ಯಾವ ವಾಲಿಗೆ ಶ್ರೀರಾಮಚಂದ್ರ ದೂರದಿಂದ ಬಾಣ ಬಿಟ್ಟು ಸಾಯಿಸಿದ್ರಲ್ಲ, ಅದೇ ವಾಲಿ ದ್ವಾಪರಯುಗದಲ್ಲಿ ಜರ ಆಗಿ ಬಂದ. ಕರ್ಮ ಅನ್ನೋದು ಆ ದೇವರನ್ನೇ ಬಿಟ್ಟಿಲ್ಲ. ನನ್ನ ಮುಖವಾಡಕ್ಕೆ ಕಾರಣ ಆಗಿರೋ ಕರ್ಮ ನನ್ನ ಮತ್ತೆ ಹುಡ್ಕೊಂಡು ಬಂದಿದ್ಯಾ? ಲೋ ಅರ್ಜುನ್, ಏನಾಯ್ತು? ಏನಾಯ್ತು? ಮತ್ತೆ ಅದೇ ಕನಸು ಬಿತ್ತ. ಇಟ್ಸ್ ಜಸ್ಟ್ ಅ ಡ್ರೀಮ್. ಮಲ್ಕೋ. ಶಕುನಿ ಹಾಗೆ ತೀರ್ಸೋಕೆ ನಿಂತಿಲ್ಲ ಅಂದಿದ್ರೆ ಮಹಾಭಾರತ ನಡೀತಾ ಇರಲಿಲ್ಲ ಅಂತಾರೆ. ಆದರೆ ಆ ಹಾಗೆ ಹಿಂದೆ ಇರೋ ವ್ಯತೆ ಯಾರು ಕೇಳಲ್ಲ. ಹಲೋ. 2 ನಿಮಿಷದಲ್ಲಿ ದುಡ್ಡು ಬಂದರೆ ನಿನ್ನ ಕೆಲಸ ಆಗುತ್ತೆ. ಓಕೆ. ಪಾಪ ಮಾಡೋಕ್ಕೆ ಕ್ಷಣ ಸಾಕು, ಪಶ್ಚಾತ್ತಾಪಕ್ಕೆ ಜನ್ಮ ಸಾಕಾಗಲ್ಲ. ಕೆಲವೊಂದು ಘಟನೆಗಳು ಬದುಕಿನ ದಿಕ್ಕೇ ಬದಲಾಯಿಸ್ಬಿಡುತ್ತೆ. ಯಾರ್ ನೀವು? ನನ್ನ ಹತ್ರ ಯಾಕ್ ಬರ್ತಿದ್ದೀರಾ? ಬಿಡಿ ನನ್ನ, ಬಿಡಿ ನನ್ನ ಕೈ ಯಾಕೆ ಎಳಿತಿದ್ದೀರಾ? ಬಿಟ್ಬಿಡಿ, ನಂಗ್ ನೋವಾಗ್ತಿದೆ. ಬಿಡಿ. Somebody help, please help me. ನನ್ ಬಿಟ್ಬಿಡಿ. ನನ್ ಕೈ ಬಿಡಿ, ಬಿಡ್ರು. ಯಾರ್ ನೀವೆಲ್ಲ? ಏನ್ ಬೇಕು ನಿಮ್ಗೆ? ಬಿಡಿ, ಬಿಟ್ಬಿಡಿ. Somebody help, please, please ಬಿಟ್ಬಿಡಿ. ಪ್ಲೀಸ್ ಯಾರಾದ್ರೂ ಹೆಲ್ಪ್ ಮಾಡಿ. ಯಾರೋ ಅದು? ಇವನ್ ಯಾರೋ ಹೀರೋ ತರ ಆದ್ರೂ ಅವನ್ಗೆ ಹೀರೋ ಥರ ಅಲ್ಲ ಕಣ, ಹೀರೋನೇ. ನೀವು ಆರಾಮಲ್ಲ? ಯಾರು ಹಿಂದೆಯಿಂದ ಹೊಡೆಯೋದು? ಓ ಮಿಸ್, ಅದು ಮಿಸ್. ನೀವು ಓಕೆ ಅಲ್ಲ? ಓಕೆ ಅನ್ಸುತ್ತೆ. ಗುಡ್
ಏನೇನು ಮಾಡ್ತಾ ಇದ್ದಾನೆ ಇಲ್ಲಿ? ಯಾವನದು? ನೀನೇನೋ ಮಾಡ್ತಾ ಇದೀಯಾ ಇಲ್ಲಿ? ಓಹೋ, ನೀನಾ? ಹೇಳ. ನನ್ನ ತಂಗಿ ವಿಷಯಕ್ಕೆ ಬಂದರೆ ಸರಿ ಇರಲ್ಲ ನೋಡು. ಎಷ್ಟರಲ್ಲಿರ್ಬೇಕು ಅಷ್ಟರಲ್ಲಿದ್ರೆ ಸರಿ. ಯಾವ ತಂಗಿನೋ? ಏನ್ ಮಾತಾಡ್ತಾ ಇದ್ಯಾ? ಇದೇ ಲಾಸ್ಟ್ ವಾರ್ನಿಂಗ್ ನಿನಗೆ. ನಿನಗೆ ನಾನು ಎಲ್ಲಿದ್ದೀನಿ? ಅಜ್ಜಿ ಟೈಮೇ ಸರಿ ಇಲ್ಲ. ಅಪ್ಪ ಇನ್ಮೇಲೆ ಕುಡಿಬಾರ್ದಪ್ಪ. ಹಲೋ, ಯಾರ್ರೀ? ಹಲೋ, ಯಾರ್ರೀ? ಮಾತಾಡ್ರಿ. ಬೆಳಗ್ಗೆ ಇಂಥವ್ರ ಸವಾಸ ಆಯಿತು. ಆ ದಿನ ನನಗೆ ತುಂಬ ಕೆಟ್ಟ ದಿನ ಅಂತ ಅನಿಸಿದ್ರು ನನ್ನ ಲೈಫಲ್ಲಿ ಒಳ್ಳೆ ಟೈಮ್ ಬಂದಿದ್ದ ದಿನ ಅನಿಸುತ್ತೆ. ಯಾರಿರ್ಬೋದು? ಯಾವನೋ ಪ್ರ್ಯಾಂಕ್ ಮಾಡ್ತಾವನ. ಫಸ್ಟು ಒಂದು ಬಿಯರ್ ಹಾಕಬೇಕು. ಎಲ್ಲ ಫ್ರೀ ಕೊಟ್ಟರು ಮಿಸ್ ಕಾಲ್ ಕೊಡ್ತಾವ್ರಲ್ಲ. ನಕ್ಕನ್ ಎಣ್ಣೆ ಹಾಕಿ ಎಲ್ಲ ಸೆಟಲ್ ಮಾಡ್ತೀನಿ. ಏಯ್, ಒಂದು ಬಿಯರ್ ಕೊಡು. ಸದ್ಯ ಇವಾಗ್ಲಾದ್ರೂ ಕಾಲ್ ಮಾಡಿದ್ರಲ್ಲ. ನನ್ನ ಹೆಸರು ಅನಾಮಿಕಾ ಅಂತ. ನಿಮ್ದು ವಿಕ್ರಮ್ ತಾನೆ? ನಂಗೆ ಚೆನ್ನಾಗಿ ಗೊತ್ತು. ಯಾರೇ ನಿಮಗೆ ನನ್ನ ನಂಬರ್ ಕೊಟ್ಟಿದ್ದು? ಬೆಳಗ್ಗೆಯಿಂದ ಯಾಕೆ ರಿಂಗ್ ಟಾರ್ಚರ್ ಕೊಡ್ತಿದ್ದೀರಾ? ಅಯ್ಯೋ, ಇಷ್ಟು ಬೇಗ ಮರ್ತ್ಬಿಟ್ರಾ? ನಿನ್ನೆ ಹೀರೋ ಥರ ಬಂದು ನನ್ನ ಕಾಪಾಡಿದ್ರಲ್ಲ, ನೆನ್ಪಿಲ್ವಾ? ಓ, ನೀವಾ? ಹೇಳಿ, ಏನು ಕಾಲ್ ಮಾಡಿದ್ದು? ಅಯ್ಯೋ, ಥ್ಯಾಂಕ್ಸ್ ಹೇಳಕ್ ಕಾಲ್ ಮಾಡಿದೆ ಅಷ್ಟೇ. ಥ್ಯಾಂಕ್ಸಾ? ಅಲ್ಲ ರೀ, ನಿಮ್ಮ ಅಣ್ಣ ನೋಡಿದ್ರೆ ನನ್ನ ತಂಗಿ ಸಾಹಸಕ್ಕೆ ಬರಬೇಡ ಅಂತಾನೆ, ನೀವು ನೋಡಿದ್ರೆ ಥ್ಯಾಂಕ್ಸ್ ಹೇಳಕ್ಕೆ ಕಾಲ್ ಮಾಡಿದ್ದೀರಾ. ಯಾವ್ದ್ರಿ ನಿಮ್ಮದು ತಿಕ್ಳು ಫ್ಯಾಮಿಲಿ? ಏನು, ಅಣ್ಣ ಬಂದಿದ್ನಾ? ಕರ್ಣ ತಾನೇ? ಗೊತ್ತು ಬಿಡಿ. ಹೇಗೆ ಗೊತ್ತು? ರೀ, ಒಬ್ಬ ಕ್ರಿಮಿನಲ್ ಬಗ್ಗೆ ಇನ್ನೊಬ್ಬ ಕ್ರಿಮಿನಲಿಗೆ ಮಾತ್ರ ಕಣ್ರಿ ಗೊತ್ತಿರೋದು. ಥ್ಯಾಂಕ್ಸ್ ಹೇಳಾಯ್ತಲ್ಲ, ಇಡ್ರಿ ಫೋನ್ನ. ಅಣ್ಣ, ನಿಂಗೆ ಎಷ್ಟತಿ ಹೇಳಿದ್ದೀನಿ ನಾನು ಫಾಲೋ ಮಾಡಬೇಡ ಅಂತ? ಇಲ್ಲ, ನಿನ್ಗಿಷ್ಟ ಬಂದಂಗೆ ಆಡಕ್ಕೆ ಬಿಡ್ಬೇಕಾ? ಕ್ರಿಮಿನಲ್ಸ್ ಜೊತೆ ನಿನ್ಗೇನೆ ಕೆಲಸ? ನೀನೇನ್ ಸಾಚಾನ? ಏಯ್, ನೀನು ಅವಿ ನನ್ನ 2 ಕಣ್ಗಳಿದ್ದಂಗೆ. ಯಾವುದೇ ಕಣ್ಣಿಗೆ ಧೂಳು ಬಿದ್ರು ಕಣ್ಣೀರು ಬರೋದು ನನ್ಗೇನೆ. ಏನ್ ಮಾಡ್ಕೋತ್ಯಾ? ಮಾಡ್ಕೋ ಹೋಗು. ಏಯ್, ಬೇಡ ನೋಡು, ಸರಿ ಇರಲ್ಲ. ಹೇಳ್ತಿದ್ದೀನಿ, ಅರ್ಥ ಮಾಡ್ಕೋ. ಥು. ಎಲ್ಲ ನಿನ್ನಿಂದ ಏನು ಮಾತಾಡ್ಬೇಡ. ಸುಮ್ಮನೆ ನೋಡು ಆ ಫೋನ್ನ. ಒಬ್ಬ ಕ್ರಿಮಿನಲ್ ಫ್ರೆಂಡ್ಶಿಪ್ ಮಾಡಿದಾಳೆ ನಿನ್ನ ತಂಗಿ, ಗೊತ್ತಾ ನಿನಗೆ? ನೋಡೋದು ನೋಡು. ಮತ್ತೆ ಶುರು ಮಾಡ್ದ. ನೋಡು ಕರ್ಣ, ನೀನು ಮತ್ತೆ ಶುರು ಮಾಡಬೇಡ. ಅವಳನ್ನ ನೀನು ಫ್ರೀಯಾಗಿರೋದು ಬಿಟ್ಬಿಡು. ಅವಳನ್ನ ಅವಳ ಪಾಡಿಗೆ ಬಿಟ್ಬಿಡು. ಲೆಟರ್ ಬಿ ಫ್ರೀ. ಫಸ್ಟು ಇದೆಲ್ಲ ಯೋಚನೆ ಮಾಡೋದು ಬಿಡು.
ಬಾವಾ ನೀವಾದ್ರೂ ಹೇಳಿ ಇವಳಿಗೆ. ಮತ್ತೆ ನನ್ನ ಬುಡಕ್ಕೆ ಬಂದ್ರಿ ಇವರು. ನಾನು ಈಸ್ ಎ ಇಂಡಿಪೆಂಡೆಂಟ್ ಗರ್ಲ್ ಆ್ಯಂಡ್ ಬ್ರೇವ್. ಬಿಟ್ಬಿಡು ಅವಳನ್ನ, ಅವಳ ಪಾಡುಗಳಿರಲಿ. ಯಾಕೆ ತಲೆ ಕೆಡ್ಸ್ಕೊತೀಯ? ಅಣ್ಣ ಆಗಿ ಅವಳು ಸತ್ ಮೇಲೆ ನಿಮಗೆ ಬುದ್ಧಿ ಬರೋದು. ತಲೆ ಕೆಡ್ಸ್ಕೋಬೇಡ. ಹಲೋ ಹಲೋ ಬಾವ, ಏನಂತ ಒಂದು ಯಾಕೆ ಹಿಂಗ್ ಆಡ್ತಿದ್ದಾನೆ? ಐಲ್ ಕಾಲ್ ಯು ಬ್ಯಾಕ್. ಇವನ್ ಕೋಪ ನೋಡ್ತಿದ್ರೇನೆ ಭಯ ಆಗುತ್ತೆ ನನಗೆ. ಹಿ ವೋಂಟ್ ಲರ್ನ್. ವಿಲ್ ಹಿ? ಕಲಿತಾನೆ. ಇವನು ಹೇಳ್ತಾ ಇರೋದೆಲ್ಲ ನಿಜಾನಾ? ಅನ್ನು ಹೇ, ಯಾಕೆ ಇಷ್ಟು ತಲೆ ಕೆಡ್ಸ್ಕೊಂಡಿದ್ಯಾ? ದೇ ವಿಲ್ ಫೈಂಡ್ ದರ್ ಡೆಸ್ಟಿನಿ ಜಸ್ಟ್ ಲೈಕ್ ಅಸ್. ಇದೇ ಲಾಸ್ಟ್. ಇನ್ಮೇಲೆ ಕಾಲ್ ಮಾಡಬೇಡಿ. ನೋಡೋಣ. ಅಣ್ಣ ಒಂದು ಎಳ್ನೀರು. ನಂಗೆ ಸ್ವೀಟ್ ಇಲ್ಲ ಬನ್ರಿ, ಟೈಮ್ ಆಯ್ತು. ಇದೇ ಲಾಸ್ಟ್ ಆಯ್ತಾ? ಇನ್ನೊಂದ್ಸಲ ಫೋನ್ ಮಾಡಬೇಡ, ನಾನು ಬರಲ್ಲ. ಸರಿ ಸರಿ ಬನ್ನಿ. ಇದೇ ಲಾಸ್ಟ್, ಇನ್ಮೇಲೆ ಬರಲ್ಲ, ಪ್ರಾಮಿಸ್. ಆಯ್ತಾಯ್ತು. ನಿಜವಾಗ್ಲು ಪ್ರಾಮಿಸ್. ಆಯ್ತು ಅನ್ನಲ್ಲ. ಅಲ್ಲ, ಇಲ್ಲಿಗೆ ನೀ ಕರ್ಕೊ ಬಂದ್ರಿ? ಹೇ, ನಿಮ್ಮನೇನ್ ಕಿಡ್ನಾಪ್ ಮಾಡಲ್ಲ ಬನ್ರಿ. ನನ್ನನ್ನ ಕಿಡ್ನಾಪ? ವಿಕ್ರಮ್, ಐ ಲವ್ ಯು ವಿಕ್ರಮ್. ಬಿಡು. ಏನ್ ಮಾಡ್ತಾ ಇದ್ಯಾ? ತಲೆ ಕೆಟ್ಟಿದ್ಯಾ ನಿನ್ಗೆ? ಬೆಳಿಗ್ಗೆ ಮನೆಯಿಂದ ಆಚೆ ಹೋದ್ರೆ ರಾತ್ರಿ ಮನೆಗೆ ಹೋಗ್ತೀನೋ ಇಲ್ವೋ ಅಂತ ನನಗೆ ಗ್ಯಾರಂಟಿ ಇಲ್ಲ. ನನ್ನ ಬಗ್ಗೆ ನಿಂಗೆ ಏನು ಗೊತ್ತು ಅಂತ? ಎಲ್ಲದಕ್ಕಿಂತ ಮೊದಲು ನಾನೊಬ್ಬ ಕ್ರಿಮಿನಲ್. ನಾನು ಸರಿ ಇಲ್ಲ. ಅದರಲ್ಲೂ ಈ ಸಮಾಜ ನನ್ನ ನೋಡೋ ದೃಷ್ಟಿನೇ ಬೇರೆ. ಏನು ಗೊತ್ತು ನಿನಗೆ ನನ್ನ ಬಗ್ಗೆ? ಹಾಂ, ಮೊದಲೇ ನಾನು ಸರಿ ಇಲ್ಲ. ನೋ ನೋ, ನೀನು ಸುಳ್ಳು ಹೇಳ್ತಿದ್ಯಾ? ನಂಗೆ ಗೊತ್ತು. ನಾನಂದ್ರೆ ನಿನಗೂ ಇಷ್ಟನೇ. ಇಷ್ಟ ಇಲ್ಲ ಅಂದಿದ್ದಿದ್ರೆ ನಾನು ಕರೆದಿದ್ದ ಕಡೆ ಎಲ್ಲ ಯಾಕೆ ಬರ್ತಿದ್ದೆ? ನಾನು ಎಷ್ಟು ಸತಿ ಕಾಲ್ ಮಾಡಿದ್ರು ಯಾಕೆ ಕಾಲ್ ಪಿಕ್ ಮಾಡ್ತಾ ಇದ್ದೆ ಹೇಳು? ಅದೆಲ್ಲ ನಂಗೆ ಗೊತ್ತಿಲ್ಲ. ನಾಳೆ 11 ಗಂಟೆಗೆ ಚರ್ಚ್ ಹತ್ರ ಕಾಯ್ತಾ ಇರ್ತೀನಿ. ಐ ಹೋಪ್ ನೀನು ಬರ್ತೀಯಾ? ಆವಾಗ ನನಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಕೈಕಾಲು ಹಾರ್ಟ್ ಬೀಟ್ ಯಾವುದು ನಾರ್ಮಲ್ ಆಗಿಲ್ಲ ಅನ್ನಿಸ್ತು. ಭಯನ ಪ್ರೀತಿನ ಗೊತ್ತಾಗಲಿಲ್ಲ. ರೋಮಿಯೋಗಾಗಿಯೇ ಜೂಲಿಯೆಟ್ ಹುಟ್ಟಿದ್ದು, ಬೆಳೆದಿದ್ದು, ಬದುಕಿದ್ದು. ನಿನ್ನ ಉಸಿರಿನ ಸವಿಯನುಂಡ ಮೃತ್ಯುವಿಗೆ ನಿನ್ನ ಸೌಂದರ್ಯವನ್ನು ಜಯಿಸಲು ಸಾಧ್ಯವಾಗಲಿಲ್ಲ. ನಿನ್ನ ತುಟಿಯ ಮೇಲೆ ಹಾಗೂ ಕೆನ್ನೆಯ ಮೇಲೆ ಕಂಗೊಳಿಸುತ್ತಿರುವ ಹೊಂಬಣ್ಣವನ್ನು ಅಳಿಸಲು ಸಾಧ್ಯವಾಗಲಿಲ್ಲ. ಅವರಿಬ್ಬರ ಪ್ರೀತಿ ಅಗಾಧವಾಗಿದೆ. ಓ ಮೈ ಲವ್, ಡೆತ್ that hath sucked the honey of thy breath hath had no power yet upon thy beauty. Thou art not conquered.
beauty is enshrined at his crimson in thy lips and in thy cheeks. And death's pale flag is not advanced there. ಯಾರ್ರಿ ನೀವು? ನನ್ನ ಗಾಡಿಗೆ ಕಾಟ ಬಂದ್ರಿ? ಯಾರೋ ನೀವೆಲ್ಲ? ಛೇ, ಎಲ್ಲೋದ ಇವನು? ಬರ್ತಾನೋ ಇಲ್ವೋ? ಆಗ ಅರ್ಥ ಆಯಿತು, ನನಗೆ ಕಾಡ್ತಾ ಇದ್ದಿದ್ದು ಭಯ. ಅವಳನ್ನ ಕಳ್ಕೊಂಡು ಬಿಡ್ತೀನಿ ಅನ್ನೋ ಭಯ. ರವಿ, ಅನು ಫೋನ್ ಸಿಗ್ತಾಯಿಲ್ಲ. ಅರ್ಜೆಂಟಾಗಿ ಅವಳ ಲೊಕೇಶನ್ ಟ್ರ್ಯಾಕ್ ಮಾಡು. ಯಾಕೆ ಏನು ಇವಾಗ ಏನು ಕೇಳಬೇಡ, ಎಲ್ಲ ಆಮೇಲೆ ಹೇಳ್ತೀನಿ. ಅವತ್ತು ನಾನು ನಂಬೋ ಎಲ್ಲ ದೇವರನ್ನು ಬೇಡ್ಕೊಂಡೆ. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ನನ್ನ ಭಯ ನಿಜ ಆಗಿತ್ತು. ಕೇಳಬೇಕಿತ್ತು ನೀನು, ನನ್ನ ಮಾತು ಕೇಳಬೇಕಿತ್ತು. ಕೇಳಬೇಕಿತ್ತು, ನನ್ನ ಮಾತು ಕೇಳಬೇಕಿತ್ತು ನೀನು. ಅನು ನನ್ನ ಬಿಟ್ಟೋಗಿದ್ಲು. ನಾನು ಅಲ್ಲಿಂದ ಏನು ಮಾಡಬೇಕು ಗೊತ್ತಾಗದೆ ಎಲ್ಲ ಬಿಟ್ಟು ದೂರ ಹೋದೆ. ವಿಕ್ರಮಿಂದ ಅರ್ಜುನನ್ನು ಮುಖವಾಡ ಹಾಕೊಂಡು ಬದುಕಿದೆ. ಆದರೆ ವಿಧಿಯಾಟ ಬೇರೆನೇ ಇತ್ತು. ನನ್ನ ಕರ್ಮ ನನ್ನ ಅಟ್ಟಾಡಿಸಿ ಹುಡ್ಕೊಂಡು ಬಂದ್ಬಿಟ್ಟಿತ್ತು.
ರವಿ, ಲೋ ಅರ್ಜುನ್, ಏನಾಯ್ತು? ಬಾವಾ, ಗನ್ ಮಿಸ್ ಫೈರ್ ಆಗಿ ಅನು. ನನ್ನ ಮಾತು ಕೇಳು, ಟೈಮ್ ಇಲ್ಲ. ಆದಷ್ಟು ಬೇಗ ಅಲ್ಲಿಂದ ಹೊರಡು. ನಾನೆಲ್ಲ ನೋಡ್ಕೋತೀನಿ. ಹೊರಡು ಕರ್ಣ, ನನ್ನ ಮಾತು ಕೇಳು, ಹೊರಡು. ಅರ್ಜುನ್, ಎದ್ಯಾ? ನಾನು ಹೇಳ್ದೆ ನಿಂಗೆ, ಅವ್ರನ್ನ ನಂಬೇಡ, ಇದು ಟ್ರ್ಯಾಪ್ ಅಂತ. ಆದರೂ ಹೋದೆ, ದೊಡ್ಡ ತ್ಯಾಗಿ ಥರ. ಇಲ್ಲಿ ನೋಡು, ಇವರೆಲ್ಲ ಒಂದೇ ಫ್ಯಾಮಿಲಿ. ಇವ್ರ ತಂಗಿ ಫೋಟೋ ಅಂತೂ ನೀನು ನೋಡಲೇಬೇಕು. ನೋಡು. ಲೋ, ಅನು ಅವಿ ತಂಗಿ ಕಣೋ. ಗೊತ್ತು ಮಗ, ನಾನು ಮಾಡಿರೋ ತಪ್ಪಿಗೆ ಅವ್ರ ಕೋಪನೂ ಕರೆಕ್ಟಾಗಿದೆ ಅಲ್ವಾ? ನಾನು ಮಾಡಿರೋ ಕರ್ಮ ನನ್ನ ಮತ್ತೆ ಹುಡ್ಕೊ ಬಂದಿದೆ ಅಷ್ಟೇ. ಹಾಂ, ಇನ್ನೊಂದು ವಿಚಾರ ಹೇಳಬೇಕಿತ್ತು. ಈ ರೆಕಾರ್ಡಿಂಗ್ ಕೇಳು. ಬಾವಾ, ಗನ್ ಮಿಸ್ ಫೈರ್ ಆಗಿ. ಇಟ್ಸ್ ಅಬಿ. ಎಲ್ಲ ಮಾಡಿ ನಿನ್ನ ಕಲ್ಪ್ರಿಟ್ ಥರ ತೋರಿಸ್ಯಾರ. ನಾನು ಕರ್ಣಂದು ಪಾಸ್ಟ್ ಅವರ್ ಲೊಕೇಶನ್ ಚೆಕ್ ಮಾಡ್ತಾ ಇದ್ದೆ. ಹಾಗೆ ಕರ್ಣನ್ ಓಲ್ಡ್ ಕಾಲ್ ರೆಕಾರ್ಡ್ಸು ನೋಡಿದೆ. ನೀನು ಹೋಗೋಕ್ಕೂ ಮುಂಚೆನೇ ಕರ್ಣ ಅಲ್ಲಿ ಹೋಗಿದ್ದಾನೆ. ಅದೇ ಈ ರೆಕಾರ್ಡಿಂಗ್. ನೀನೇನೋ ಗಿಲ್ಟ್ ಅಂತ ಊರ್ಬಿಟ್ಟೆ. ಅದು ಅವ್ರ ದಾರಿ ಇನ್ನೂ ಈಸಿ ಮಾಡಿಕೊಟ್ಟೆ. ನಾನು ಬದಲಾಗಿರೋದೆಷ್ಟು ನಿಜನೋ, ಮತ್ತೆ ಈ ಕೈಗಳಿಗೆ ರಕ್ತ ಹಚ್ಚಲ್ಲ ಅನ್ನೋದೆಷ್ಟು ನಿಜನೋ, ಸತ್ಯ ಏನು ಅಂತ ಹುಡುಕ್ತೀನಿ. ನನಗೆಲ್ಲ ಅರ್ಥ ಆಯ್ತು. ಅನು ನನ್ನ ಫೀಲಿಂಗ್ಸ್ನ ನೋಡ್ದೆ ಕೇಳಿಸ್ಕೊಳ್ದೇ ಇರೋ ಥರ ಮಾಡಿಬಿಟ್ರು. ಅವ್ರ ಮುಖವಾಡನ್ನು ಕಳಿಸ್ತೀನಿ. ಫೋನ್ ಕೊಡೋ ಅವನಿಗೆ. ಶಾಕ್ ಆಯ್ತಾ? ಆದಷ್ಟು ಬೇಗ ಸಿಗೋಣ. ಎಲ್ಲಿ? ನಿನ್ನ ಜೈಲಿಂಗ್ ಲೊಕೇಶನ್ ಶೇರ್ ಮಾಡಿದ್ದೀನಿ, ಕಾಯ್ತಾ ಇರ್ತೀನಿ. ಲೊಕೇಶನ್ ಬಂತ? ನಾಳೆ ಇದೆ ಮಾರಿ ಹಬ್ಬ. ಎಲ್ಲೋ ಕರ್ಣ, ಎಲ್ಲಿ ಬಚ್ಚಿಟ್ಟಿದ್ಯಾ? ಕರಿಯ ಅವನ್ನ. ಅನ್ಯಾಯವಾಗಿ ಅವಳನ್ನ ಕೊಂದ್ಬಿಟ್ರಲ್ಲೋ. ಅನು ಏನೋ ಮಾಡಿದ್ಲು ನಿಮ್ಗೆ? ಎಲ್ಲೋ ಕರ್ಣ, ಎಲ್ಲೋ ಕರ್ಣ. ತಪ್ಪು ಮಾಡೋದು ತಪ್ಪಲ್ಲ, ಮಾಡಿರೋ ತಪ್ಪನ್ನ ಮುಚ್ಚಾಕೋದು ದೊಡ್ಡ ತಪ್ಪು. ನಿಮ್ಗೆ ಗೊತ್ತು ಅನುನ್ ಸಾಯಿಸಿದ್ ಯಾರಂತ. ಏಯ್, ಬೇಡ ಬೇಡ, ಅವನ ಹಿಂದೆ ಹೋಗ್ಬೇಡ ಅಂದ್ರೆ ಅರ್ಥ ಆಗಲ್ವಾ ನಿನ್ಗೆ? ಅಣ್ಣ, ತಲೆ ಕೆಟ್ಟಿದ್ಯಾ ನಿಂಗೆ? ಯಾಕೆ ಹಿಂಗ್ ಆಡ್ತಿದ್ಯಾ? ಅವ್ನು ಬದುಕಿದ್ರೆ ತಾನೇ ಇರೋ. ಅಣ್ಣ ಪ್ಲೀಸ್, ಅವನು ತುಂಬಾ ಒಳ್ಳೆಯವನು. ನನ್ನ ಮಾನ ಕಾಪಾಡಿದಾನೆ. ಏಯ್, ಎಷ್ಟೋ ಜನ ಅಮಾಯಕನ ಸಾಯಿಸಿರೋ ಕುಡಿ ರೌಡಿ ಅವನು. ಅವನು ನಿಂಗೆ ಒಳ್ಳೆಯವನಾ? ಕೊಲ್ಲೋ ಹಾಗಿದ್ರೆ ನನ್ನನ್ನು ಕೊಲ್ಲು. ಏಯ್, ಕೈ ಬಿಡು. ಏನೋ ಮಾಡ್ಬಿಟ್ಟೆ. ಜೊತೆಲಿರೋರು ಜೀವ ಹೋಗೋವರೆಗೂ ಸಾವಿನ ಬೆಲೆ ಗೊತ್ತಾಗಲ್ಲ ಅಲ್ವಾ? ನಿನ್ನ ಅನು ಮಧ್ಯ ಪ್ರೀತಿ ಪಾರಿವಾಳನು ನಾನೇ, ನಿನ್ನ ಕಣ್ಣನ ಮಧ್ಯ ಶಕುನಿನು ನಾನೇ. ಆ ವಿಧಿ ಕೂಡ ಟೈಮ್ ಬಂದಾಗ ನ್ಯಾಯದ ಮುಂದೆ ತಲೆ ಬಾಗಲೇಬೇಕು. ಅಂದಾಗೆ ಕರ್ಣ ನೋಡೋಗ್ತಾ ಇದೆ ಅಲ್ಲ,
your partner in crime. Karna. ಶೂರವೀರ ಕರ್ಣ. ಎಲ್ಲಿ? ಇಲ್ಲಿ. ಬ್ಲಡಿ ಕರ್ಣ. ಒಂದು ಕತೆ ಹೇಳ. 3 ರಾಕ್ಷಸರು ಕತೆ. 3 ರಾಕ್ಷಸರು 3 ಜೀವಗಳನ್ನ ಕೊಂದು ತಿಂದು ಕತೆ ಹೇಳ. ಹಲೋ. 2 ನಿಮಿಷದಲ್ಲಿ ದುಡ್ಡು ಬಂದರೆ ನಿಮ್ಮ ಕೆಲಸ ಆಗುತ್ತೆ. ಓಕೆ. ರಾಣ, ಕುರಿ ಬಲಿ ಕೊಡಬೇಕಿತ್ತು. ಚೋಟು, ಮಕ್ಕಳು ಹೆಣ್ಮಕ್ಳನ್ನ ಮುಟ್ಟಂಗಿಲ್ಲ. ಓಕೆ. ಏನಂತೀಯ? ಮೇಲಿಂದ ಆರ್ಡ್ರು, ಒಬ್ಬರು ಉಳಿಯಂಗಿಲ್ಲ. ಹೇಯ್, ಒಳಗೆ ಯಾರೋ ಇದಾರೆ ಕಣೋ. ಗರ್ಭಿಣಿ ಕಣೋ. ಏನಂತೀಯ? ಬುಲೆಟ್ ಯಾಕೋ ವೇಸ್ಟ್ ಮಾಡ್ತೀಯ? ಹೊಡೆದು ಚುಚ್ಚಿದ್ರೆ ಅಷ್ಟೇ. ಇದ್ಲು ಸತ್ಲು. ಕಾಯಿಸ್ಕೊಳ್ಳ. ಬೆಳಿಗ್ಗೆ ಪಕ್ಷಿ ಕೂಗೋ ಟೈಮಿಗೆ ಬಸ್ ಹತ್ತಿದ್ರೆ ರಾತ್ರಿ ಪಿಶಾಚಿ ಕೂಗೋ ಟೈಮಿಗೆ ಬರ್ತೀವಿ. ಅಯ್ಯ, ಓ ಭಾವ ಬೇರೆ ಇದ್ದವನೇ. ಶಾಂತಿ ಕ್ರಾಂತಿ ನ್ಯಾಯ ನ್ಯಾಯ ಅಂತದ್ದು ಹೆಂಗೆ ತಾನೆ ಗುರು. ಸೈಲೆಂಟಾಗಿ ಮಲ್ಕೊಬಿಡೋದು. ಬಾವಾ ಬಾವಾ ಎದಳಿ ಬಾವಾ. ಅಯ್ಯೋ ಸ್ವಾತಿ ಸ್ವಾತಿ ಪುಟ್ಟ ಸ್ವಾತಿ ಮಗಳೇ. ಸ್ವಾತಿ ಮಗಳೇ. ಸ್ವಾತಿ ಎದಳಮ್ಮ, ಅಣ್ಣ ಬಂದಿದ್ದೇನೆ, ಎದಳು. ಒಂದು ಹೆಣ್ಣು, ಅದರಲ್ಲೂ ಗರ್ಭಿಣಿ ಹೆಣ್ಣು ಅಂತನೂ ನೋಡಿದೆ. ಕೊಂದೆ ಬಿಟ್ರಲ್ಲೋ. ಆ ಮಗು ಏನೋ ಮಾಡಿತ್ತು ನಿಮಗೆ? ಏನೋ ಮಾಡಿತ್ತು? ನಾನು ಹೆಣ್ಮಕ್ಳನ್ನ ಮುಟ್ಬೇಡ ಅಂತ ಹೇಳಿದ್ದೆ. ನೀನು ತಪ್ಪು ತಿಳ್ಕೊಂಡಿದ್ಯಾ? ತಪ್ಪು ತಿಳ್ಕೊಳ್ಳೋಕು ಕೇಳ್ದಿರೋ ಮಗುನ ಹೊಟ್ಟೆಲೆ ಕೊಂದ್ಬಿಟ್ರಲ್ಲೋ. ನೀನು ಸತ್ತು ತುಂಬ ವರ್ಷಗಳಾಗಿದೆ, ಬದುಕಿದ್ಯಾ ಅಷ್ಟೇ.
ಒಂದು ಮಾತು ಹೇಳ್ತೀನಿ ಕೇಳು. ಜೀವನದಲ್ಲಿ ಒಳ್ಳೆಯವ್ರಾಗದಿದ್ರೂ ಪರವಾಗಿಲ್ಲ, ಫಸ್ಟು ಮನುಷ್ಯರಾಗ್ರಿ. ನೀನು ಅವಿಗೆ ಮಾಡ್ತಿರೋದು ತಪ್ಪೇ ಅಲ್ವಾ? ಇದೆಲ್ಲ ಅವಳಿಗೆ ಗೊತ್ತಾ? ಗೊತ್ತಿಲ್ಲ, ಗೊತ್ತಾಗಕ್ಕೆ ನಾನು ಬಿಡೋದೂ ಇಲ್ಲ. ಅಟ್ಲೀಸ್ಟ್ ಇದೊಂದು ಮಾತಾದರೂ ಕೇಳು, ರಾಣನ್ ವಿಚಾರಕ್ಕೆ ಮಾತ್ರ ಹೋಗ್ಬೇಡ. ಅವನು ಮನುಷ್ಯರಿಗೂ ಮೃಗಗಳಿಗೂ ವ್ಯತ್ಯಾಸ ಇಲ್ಲದೆ ಬೇಟೆ ಆಡ್ತಾನೆ. ಅವನು ಯಾರಾದರೆ ನನಗೇನು, ರಿವೆಂಜ್ ಈಸ್ ಪರ್ಸನಲ್. ಕರ್ಣ ಎಲ್ಲಿ? ಹಾಂ, ಅವನಾಗಲೇ ಹೋದ. ನಡಿ. ಕ್ಷಮೆ ಇರೋದು ಆ ದೇವ್ರ ಹತ್ರ ಮಾತ್ರ. ಆ ದೇವ್ರು ಕ್ಷಮಿಸಿದ್ರು ಈ ಬಂಟ ಕ್ಷಮಿಸಲ್ಲ. ಐ ವಿಲ್ ಕಿಲ್ ಯು ಸೂನ್.